ಶರ್ಟ್ ಅಂದರೆ ಎಷ್ಟು ವ್ಯಾಲ್ಯೂ ಎಷ್ಟಿದೆ? 1,00,000 ಇದೆ ಸರ್. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಹಾಂ, ಸತೀಶ್ ಅವ್ರು ಯಾಕೆ ಅಷ್ಟೊಂದು ಮೇಕಪ್ಪು, ಆ ಬ್ರ್ಯಾಂಡು ಅಷ್ಟೆಲ್ಲ ಯಾಕೆ ತುಂಬ ಕೇರ್ ಮಾಡ್ತಾರೆ ಸರ್? ಇವಾಗ ನೋಡಿ, ಒಂದೊಂದು ಫಂಕ್ಷನ್ಗೂ ಹೋದರೆ ಸರ್, ಒಂದು ಹೀರೋಯಿನ್ ಆಗಲಿ, ಬೇರೆ ಫಂಕ್ಷನ್ಸ್ಗಾಗಲಿ, ಒಂದು ಏನೇ ಆಗಲಿ ಸರ್, ತಪ್ಪು ತಿಳ್ಕೊಬೇಡಿ. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ಸರ್, ಅಲ್ಲಿ ಯಾರೋ ಕುಡಿದ್ಬಿಟ್ಟು ಬಂದುಬಿಟ್ಟಿದ್ದ ಸರ್. ಹೀರೋ ಮುಂದೆ ಏನಂದ ಅಂದರೆ, ಸರ್ ಮೂವಿ ಓಡಲ್ಲ, ನೀವಿರೋ ಮಾಡಿದರೆ ಓಡ್ತಾ ಇತ್ತು ಅಂದ್ಬಿಟ್ಟ. ಹೀರೋ ಮುಂದೆ ಎಷ್ಟು ಮೂಡ್ ಆಫ್ ಆಗೋಯ್ತು ಸರ್ ಅವ್ರಿಗೆ. ಅಂದರೆ ಒಬ್ಬ ಸ್ಟಾರ್ ಎದುರುಗಡೆ ನಿಮಗೆ ಹೋಗಲಿ, ಸ್ಟಾರ್ ಮುಂದೆ ಇವ್ರು ಮಾಡಿರೋದಕ್ಕೆ ಓಡಲ್ಲ, ನೀವು ಮಾಡಿದರೆ ಓಡ್ತಿತ್ತು ಅಂದ್ಬಿಟ್ಟ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅಂದರೆ ಆ ಸಿನಿಮಾ ನೀವು ನಟನೆ ಮಾಡಿ ಸರ್, ಅವರಲ್ಲ, ಅದಕ್ಕೆ ಲಾಯಕ್ ಇರೋದು ನೀವು ಅಂತ ಒಬ್ಬ ಸ್ಟಾರ್ ಎದುರುಗಡೆ. ಆ ಥರ ಅಂದರೆ ಡ್ರೆಸ್ ಸೆನ್ಸು, ಒಂದು ನಡ್ಕೊ ಬರೋದು ಸ್ವ್ಯಾಗ್ ಇದೆಯಂತೆ. ಅಂದರೆ ನಾನೊಂದು ನಡ್ಕೊ ಬಂದ್ರೂ ಒಂದು ಗತ್ತಿದೆ, ಒಂದು ಸ್ಟೈಲ್ ಇದೆ. ಸುಮ್ಮನೆ ಹೇಳೋದು ಆ ಥರ ಇವಾಗ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಜೊತೆ ಹೀರೋ ಆಗಿ ಮಾಡ್ತಾ ಇದ್ದೀವಿ ಸರ್ ನೀವು. ನಾನು. ಸೂಪರ್. ಇದ್ರ ಜೊತೆಗೆ ಸತೀಶ್ ಅವ್ರಿಗೆ 1,2,000 ಹುಡುಗಿಯರನ್ನ ಪ್ರಪೋಸ್ ಮಾಡಿದ್ರು, ಹೀರೋಯಿನ್ಸ್ಗಳು. ಕಾಲೇಜಲ್ಲ, ಸ್ಕೂಲ್ ಲೈಫಿಂದ ಮಾಡ್ತಾ ಇದೆ ಸರ್. ನನಗೇನಂದ್ರೆ ಶೋಕಿ ಇಲ್ಲ ಸರ್ ನನಗೆ. ಯಾಕಂದ್ರೆ ಒಬ್ರನ್ನ ಮದುವೆ ಆದರೆ ಅವಳನ್ನ ಹಂಗೆ ರಾಣಿ ಥರ ನೋಡ್ಕೋಬೇಕು, ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕಂತ ತುಂಬ ಹೆಣ್ಗಳು ನೋಡಿದ್ರು. ಅದರಲ್ಲಿ ಎಲ್ಲರೂ ಒಪ್ತಾ ಇದ್ರು, ಎಲ್ಲರನ್ನೂ ರಿಜೆಕ್ಟ್ ಮಾಡ್ತಾ ಇದೆ. ನನಗೇನಂದ್ರೆ ವರದಕ್ಷಿಣೆ ಕೊಡೋರು ರಿಚ್ ಇರ ಮುಖ್ಯ ಅಲ್ಲ, ನೋಡೋಕ್ಕೆ ಚೆನ್ನಾಗಿದ್ದು ಅವ್ರು ಬಡವರು ಸ್ಲಮ್ಮಲ್ಲಿ ಶೀಟ್ ಮನೇಲಿದ್ರು ನನಗೆ ಅವ್ರು ಓಕೆ. ಯಾಕಂದ್ರೆ ನಾನು ದುಡಿತೀನಿ, ನಾನು ಸಾಕಕ್ಕೆ ಹೋಗ್ತಾ ಇದೆ, ನಾನು ಹೆಂಡ್ತೀನಿ ಹಿಂಗೆ ಸಾಕಬೇಕು, ಹಂಗೆ ಸಾಕಬೇಕು ಅಂತ ತುಂಬ ಆಸೆ ಕಂಡವನು. ಹಂಗೆ ಹುಡುಕಿ ಟಾಪಿಕ್ ಬಿದ್ದು ಏನೋ ಒಂದು ಆಯ್ತು. ಎಲ್ಲ ತುಂಬ ಕಡು ಬಡವ್ರನ್ನೇ ನಾವೇ ಕಾಸು ಕೊಟ್ಟು, ನಾವೇ ಮದುವೆ, ನಾವೇ ರಿಸೆಪ್ಷನ್, ನಾವೇ ಬೀಗ್ರೂಟ, ಎಲ್ಲ A to Z ಖರ್ಚು ನಮ್ಮದೇ, ಅವ್ರು ಬರೋ ಬಸ್ ಚಾರ್ಜು ನಾವೇನೆ. ಆ ಲೆವೆಲ್ಗೆ ಮಾಡಿಕೊಂಡ್ರೆ ಒಂದು ವಾರಕ್ಕೆ ಅವರು ಆ್ಯಟಿಟ್ಯೂಡ್ ಏನೇನೋ ಸ್ಟಾರ್ಟ್ ಮಾಡಿ, ಜಗಳ ಸ್ಟಾರ್ಟ್ ಮಾಡಿ ಎಲ್ಲ ಇದು ಮಾಡಿದ್ರು. ಅದು ಹಂಗಂಗೆ ಇವಾಗ ಕೋರ್ಟಲ್ಲಿದೆ ಸರ್. ನನಗೇನು ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನು. ನಿಮ್ಮ ಮದುವೆಗೆ ಯಾರೆಲ್ಲ ದೊಡ್ಡ ದೊಡ್ಡ ಗಣ್ಯರು ಬಂದಿದ್ರು ಸರ್? ಇಲ್ಲ, ಆವಾಗ ನಾನು ಅಷ್ಟೊಂದು ಆಡಂಬರವಾಗಿ ಮಾಡ್ಕೊಳ್ಳಿಲ್ಲ ಸರ್. ತುಂಬ ಸಿಂಪಲ್ಲಾಗಿ ಇದರಲ್ಲಿ ಅಶೋಕ ಪಿಲ್ಲರ್ ಪೈ ವೈಸ್ರಾಯ್ ಅಂತ ಇತ್ತು ಸರ್, ಅಲ್ಲಿ ಮಾಡ್ಕೊಂಡಿದ್ವಿ ಸರ್. ಈಗಲೂ ನಿಮ್ಮ ಹುಡುಗಿರು ಪ್ರಪೋಸ್ ಮಾಡ್ತಾರಾ ಸರ್? ಈಗಲೂ ಮಗನಿಗಿಂತ ನೀವೇ ಇಷ್ಟ ಅಂತ ಅನ್ನೋರು ಇದ್ದಾರೆ ಸರ್. ಅದು ಚಿಕ್ಕ ಹುಡುಗಿರು, ಕಾಲೇಜ್ ಹುಡುಗಿರು, ಬಳ್ಳಾರಿ ಸೈಡ್ ಅವರೆಲ್ಲ ನಿಮ್ಮ ಮಗನಿಗಿಂತ ನೀವೇ ಸ್ಮಾರ್ಟ್ ಆಗಿದ್ದೀರಾ ಅಂತಾರೆ. ಏನು ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಹೇಳೋದು ನನ್ನ ಮಗ ನನಗಿಂತ 10 ಚೆನ್ನಾಗಿದ್ದಾನೆ ಅಂತ. ಆಮೇಲೆ ನನಗೆ ವಯಸ್ಸಾಗಿದೆ ಅಂತ. ಅಂದರೆ ಅವರೇ ಅಂದ್ಕೊಂಡಿರೋದು ಅಣ್ಣ ತಮ್ಮ ಇಲ್ಲ ಅಪ್ಪ ಥರ ಇದ್ರೂ ಇವ್ರಿಗೆ ವಯಸ್ಸಾಗೇ ಇಲ್ಲ, ಆ ಥರ ಒಂದು ಕಡಿಮೆ ಏಜ್ ಥರ ನನ್ನ ನೋಡ್ತಾರೆ. ಆಮೇಲೆ ನನ್ನ ಸ್ಕಿನ್ನನ್ನು ಹೊಗಳ್ತಾರೆ. ಅದು ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಬಿಗ್ ಬಾಸ್ ಹೋಗಿ ಬಂದಮೇಲೆ ಮುತ್ಕ ಥರ ಆಗ್ಬಿಟ್ಟಿದೆ. ನಮ್ಮ ಅಮ್ಮನೇ ಬೈದ್ಬಿಟ್ರೆ 75 ವರ್ಷದ ಮುತ್ಕ ಇದ್ದಂಗಿದೆಯಾ ಅಂತ. ಈಗ ಬಂದ ಮೇಲೆ ನಿನ್ನೆ ಒಂದು ಮದುವೆಗೆ ಬೀಗ್ ರೂಟಕ್ಕೆ ಹೋಗಿದೆ ಸರ್. ನೀವು ಬಿಗ್ ಬಾಸ್ ಒಳಗಡೆಗಿಂತ ಇವಾಗಲೂ ಹೆವಿ ಸ್ಮಾರ್ಟ್ ಆಗಿದ್ದೀರಾ ಅಂತಂದರು. ಯಾಕೆ ಇಲ್ಲಿ ಚಿಕ್ಕ ಹುಡುಗರು ಇದ್ದಾರೆ, ಅವ್ರು ಸ್ಮಾರ್ಟ್ ಇಲ್ವಾ ಅಂತ ಹಂಗೆ ಕೇಳಿಬಿಟ್ಟೆ ನಾನು. ಎಲ್ಲ 6 ಪ್ಯಾಕು, ಬಾಡಿ ಬಿಲ್ಡ್ರು ಆ ಥರ ಇಲ್ಲ. 1000 ಅಲ್ಲ, 1,00,000 ಜನ ಮಧ್ಯ ನಿಂತರೂ ನೀವು ಎತ್ತು ಕಾಣ್ತೀರಾ ಅಂದರು. ಅದು ಲೇಡೀಸ್. ಆ ಥರ ಒಂದು ನಾನು ಸೃಷ್ಟಿ ಮಾಡ್ಕೊಂಡಿಲ್ಲ, ನಾನು ಇರೋದು ಹಿಂಗೆ. ಅವ್ರು ಆ ಥರ ವ್ಯಾಲ್ಯೂ ಕೊಡ್ತಾರೆ ಸರ್. ಅದು ನಂಗೆ ಖುಷಿ ಆಗುತ್ತೆ, ನನಗೆ ಅಷ್ಟೇ ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಸರ್. ಇದು ತಪ್ಪಲ್ವಾ ಸರ್? ಈ ಥರ ಚಿಕ್ಕ ಹುಡುಗಿರೆಲ್ಲ ಪ್ರಪೋಸ್ ಮಾಡ್ತಾರೆ ಅವ್ರು ಮಾಡಿದ್ರೆ ನಾನು ಎಸ್ ಅಂದಿಲ್ವಾ, ನಾನು ಫ್ಲರ್ಟ್ ಮಾಡಿಲ್ವಲ್ಲ, ಅವ್ರ ಜೊತೆ ಮಿಸ್ಬಿಹೇವ್ ಮಾಡಿಲ್ವಲ್ಲ ಸರ್. ನಂದು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇದೆ ಸರ್, ಬರೀ ಲೇಡೀಸೇ ಇದ್ದಾರೆ ಸರ್ ಫೋಟೋ. ಅದರಲ್ಲಿ ಒಬ್ರಿಗೆ ಸರ್ ನಾನು ಸೊಂಟ ಹಿಡ್ಕೊಂಡಾಗಲಿ, ಹೆಗ್ಲಿಗಾಗಲಿ, ಇಲ್ಲ ಟಚ್ ಮಾಡ್ಕೊಂಡು ನಿಂತ್ಕೊಂಡಿರೋ ಫೋಟೋ ಮಿಸ್ಬಿಹೇವ್ ಇಲ್ಲ, ಅದೇನೋ ಅಂತಾರಲ್ಲ ಬ್ಯಾಡ್ ಟಚ್, ಆ ಥರದ್ದು ಒಂದು ಮೀನಿಂಗ್ದು ಪ್ರೂಫ್ ಕೊಟ್ಟರೆ 5 ಲಕ್ಷ ಪ್ರೈಸ್ ಕೊಡ್ತೀನಿ ಸರ್, ಬಹುಮಾನ ಕೊಡ್ತೀನಿ ಸರ್. ನಿಮ್ಮೆಲ್ಲರೂ ಪಾದಗಳಿಗೂ ನಾನು ಇಲ್ಲಿಂದಾನೇ ದಂಡ ಹೊಡಿತೀನಿ. ಥ್ಯಾಂಕ್ ಯು.